ವೆಲ್ಕಮ್ ಟು ಮೈ ಚಾನಲ್. ಕೊಟಕ್ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಸೆಕೆಂಡ್ ಪಿ ಯು ಸಿ ಮೇಲಿರೋರಿಗೆ. ಏನೇನು ಎಲಿಜಿಬಿಲಿಟಿ ಅಂದರೆ 85% ಮೇಲಿರಬೇಕು, ಕ್ಲಾಸ್ 85% ಮೇಲಿರಬೇಕು ಟೆಂತಲ್ಲಿ. ಸೆಕೆಂಡ್ ಪಿ ಯು, ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಅಲ್ಲಿ ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಸ್ಟ್ರೀಮ್ಸ್ ಅವರಾಗಿರಬೇಕು. ಆ್ಯನ್ಯುವಲ್ ಇನ್ಕಮ್ 3,20,000ಗಿಂತ ಕಡಿಮೆ ಇರಬೇಕು. 3,20,000ಗಿಂತ ಕಡಿಮೆ ಇರಬೇಕು. ಸ್ಟೂಡೆಂಟ್ಸ್, ಕರೆಂಟ್ ರೆಸಿಡೆಂಟ್ಸ್, ಯಾವ ಮನೇಲಿದ್ದೀರಾ ಅದು ಒಂದು ಫೋಟೋ ಕೇಳ್ತಾರೆ, ಅಷ್ಟೇ. ನೆಕ್ಸ್ಟ್ ಕ್ವಶನ್, ಔಟ್ ಟು ಅಪ್ಲೈ ಅಂತ ಇದ್ದರೆ ನೀವು ಕೊಟಕ್ ಜೂನಿಯರ್ ಸ್ಕಾಲರ್ಶಿಪ್ 2025-26 ಪೇಜ್ ಇದೆ, ಅಲ್ಲೋಗಿ ಅಪ್ಲೈ ಮಾಡ್ಬೋದು. ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದೆಲ್ಲನೂ ಫಿಲ್ ಮಾಡಬೇಕು, ಒಂದು ಕೂಡ ಬಿಡೋಂಗಿಲ್ಲ. ಆಮೇಲೆ ಸಬ್ಮಿಟ್ ಕೊಡಿ. ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಗೋ ಆ್ಯಂಡ್ ಚೆಕ್. ನೆಕ್ಸ್ಟ್ ಎಲಿಜಿಬಿಲಿಟಿ ಮೇಲೆ ಬಂದರೆ ಅಪ್ಲಿಕೆಂಟ್ ಶುಡ್ ಸ್ಕೋರ್ 85% ಎಬೋ ಇನ್ ದ 10th ಬೋರ್ಡ್ ಎಕ್ಸಾಮಿನೇಷನ್ ಆ್ಯಂಡ್ ದೇ ಶುಡ್ ಬಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಸ್ಟ್ರೀಮ್ ಅವರೇ ಆಗಿರಬೇಕು. ಆಮೇಲೆ ಆ್ಯನ್ಯುವಲ್ ಇನ್ಕಮ್ 3,20,000 ಬಿಲೋನೇ ಇರಬೇಕು. ಮತ್ತೆ ಹೇಳಿದ್ದೀನಿ ಅಂತ ಅಂದ್ಕೋಬೇಡಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಹೇಳಿದ್ದೀನಿ. ನೆಕ್ಸ್ಟ್ ICSE ಬೋರ್ಡ್ ಒಂದು ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ರೀಸೆಂಟ್ ಫೋಟೋ ಆ್ಯಂಡ್ ನಿಮ್ಮದು ಪರ್ಟಿಕ್ಯುಲರಾಗಿ ಪ್ಯಾನ್ ಕಾರ್ಡ್ ಇದ್ದರೆ ಓಕೆ. ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟು, ಸಿಂಗಲ್ ಪೇರೆಂಟ್ ಆದರೆ ಡೆತ್ ಸರ್ಟಿಫಿಕೇಟು, ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟು. ಆ್ಯಂಡ್ ಲಾಸ್ಟ್ ಡೇಟ್ 30 ಇದೆ, ಬೇಗ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.